ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಸಿಂಪಲ್ ಆದರೆ ತುಂಬ ಟೇಸ್ಟಿಯಾಗಿದೆ. ಇದು ನನ್ನ ಅಮ್ಮ ಮಾಡುವ ರೆಸಿಪಿ. ಇದಕ್ಕೆ ಬೆಟಿಗೇರಿ ಚಟ್ನಿ ಅಂತ ಕೂಡ ಕರೀತಾರೆ. ಇದು ಬಂದು ಪೂರಿ ಮತ್ತು ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗೆ ಜಸ್ಟ್ 5 ನಿಮಿಷದಲ್ಲಿ ಮಾಡುವಂಥ ಒಂದು ಸಾಂಬಾರು ಅಂತ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ಮೊದಲನೇದಾಗಿ ಒಂದು ಕಡಾಯಿ ಇಟ್ಟುಕೊಂಡು ಅದಕ್ಕೆ 2 ಟೀ ಸ್ಪೂನ್ದಷ್ಟು ಎಣ್ಣೆ ಹಾಕಿದ್ದೇನೆ. ಅದಕ್ಕಾದಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ದಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ದಷ್ಟು ಜೀರಿಗೆ ಹಾಕಿ ಚಟ್ಪಟ ಅನ್ನೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಹಸಿಮೆಣಸಿನ್ಕಾಯಿ. ಸೊ ಇಲ್ಲಿ ಖಾರ ತುಂಬ ಕಡಿಮೆ ಇದೆ, ಹಾಗಾಗಿ ಜಾಸ್ತಿ ಹಸಿಮೆಣಸಿನ್ಕಾಯನ್ನು ಬಳಸ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ಇದ್ದರೆ ಒಂದು 2 ಹಸಿಮೆಣಸಿನ್ಕಾಯನ್ನು ಬಳಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಬದಲು ನೀವು ಕೆಂಪು ಖಾರನ ಹಾಕ್ಬೋದು, ಬಟ್ ಅದಕ್ಕಿಂತನೂ ಈ ಹಸಿಮೆಣಸಿನ್ಕಾಯಿ ಟೇಸ್ಟ್ ಸೂಪರ್ ಆಗಿರುತ್ತೆ. ಹಾಗೆ ನಾನು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಸಾಂಬಾರು. ತುಂಬ ಸಿಂಪಲ್ ಆಗಿದೆ, ನೋಡ್ಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ ಏನೂ ಬೇಡ. ಜಸ್ಟ್ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಬಿಡ್ಬೇಕಾಗುತ್ತೆ. ಜಸ್ಟ್ ಇಲ್ಲಿ ನೋಡ್ಬೋದು ನೀವು, ಜಸ್ಟ್ ನಾನು ಅರಿಶಿಣದ ಪುಡಿ, ಕೆಂಪು ಪುಡಿ ಎರಡನ್ನೇ ಬಳಸಿದ್ದೀನಿ. ಜಸ್ಟ್ ಹಸಿಮೆಣಸಿಗೆ ಇರೋದ್ರಿಂದ ಖಾರನ ಬಳಸಿಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಮೊಸರು. ಇಲ್ಲಿ ನಾನು 1 ಕಪ್ಪು ಮೊಸರನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ದಷ್ಟು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಇದರ ಬದಲು ನೀವು ಕಲ್ಲಸಕ್ಕರೆಯನ್ನು ಕೂಡ ಬಳಸ್ಬೋದು. ಇದುವೇ ಈ ಸಾಂಬಾರಿಗೆ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾನು 4 ಟೇಬಲ್ ಸ್ಪೂನ್ದಷ್ಟು ಪುಟಾಣಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಪುಟಾಣಿಯನ್ನು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿಕೊಂಡು ಆ ಪೌಡ್ರನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಬಳಸ್ತಾ ಇರೋದು 4 ಟೇಬಲ್ ಸ್ಪೂನ್ದಷ್ಟು ಪುಟಾಣಿ ಹಿಟ್ಟು. ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ, ಯಾವುದೇ ಥರದ ಗಂಟು ಇರಬಾರ್ದು. ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಏನು 1 ಕಪ್ಪು ಮೊಸರು ತೊಗೊಂಡಿದ್ದೆಲ್ಲ ಅದೇ ಸೇಮ್ ಕಪ್ಪಿನಲ್ಲಿ ಮತ್ತೊಂದು ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ನಾನು ಟೋಟಲಿ 1 ಕಪ್ಪು ಮೊಸರಿಗೆ 2 ಕಪ್ಪು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ತಣ್ಣಗಾದಂಥ ಒಗ್ಗರಣೆಗೆ ಹಾಕಬೇಕಾಗುತ್ತೆ. ನೆನಪಿನಲ್ಲಿರಲಿ, ಒಗ್ಗರಣೆ ತಣ್ಣಗಾಗಿದೆ. ಹಾಗೆ ನಾವು ಮಿಕ್ಸ್ ಮಾಡಿದ ಮೇಲೆ ಕೂಡ ಇದು ಹಾಗೆ ತಣ್ಣಗೆ ಇರಬೇಕಾಗುತ್ತೆ. ಮತ್ತು ಇದನ್ನು ಕುದಿಸಿದ್ದಕ್ಕೆ ಹೋಗಬಾರ್ದು. ಇದರದ್ದು ಮೇನ್ ಸ್ಪೆಷಲ್ ಅಂದರೆ ಇದೆ, ಕುದಿಸಿದ್ರೆ ತುಂಬ ಗಟ್ಟಿಯಾಗಿ ಅದರ ಟೇಸ್ಟು ಬದಲಾಗುತ್ತೆ. ಸೊ ಪೂರಿ ಜೊತೆ ಇದೊಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮನೆಯಲ್ಲಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾವು ತುಂಬ ಟೇಸ್ಟಿಯಾಗಿ ಸಾಂಬಾರು ಮಾಡ್ಬೋದು. ಇದು ಪೂರಿ ಮತ್ತು ದೋಸೆ ಜೊತೆ ಸೂಪರ್ ಆಗಿರುತ್ತೆ. ನೀವು ಅಷ್ಟೇ ಈ ರೆಸಿಪಿನ ಟ್ರೈ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹಸಿ ಈರುಳ್ಳಿ ಚಟ್ನಿನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ದೋಸೆದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಆ ವಿಡಿಯೋ ಲಿಂಕನ್ನು ನಾನು ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಒಂದ್ಸತಿ ಚೆಕ್ ಮಾಡಿ ನೋಡ್ಬೋದು. ಮತ್ತು ನಾನು ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.